ನಮಸ್ತೆ ನನ್ನ ಎಲ್ಲ ವೀಕ್ಷಕರಿಗೆ. ಈ ವಿಡಿಯೋ ಮಾಡ್ತಾ ಇರೋದು ನನ್ನ ಚಾನಲ್ಗೆ 200+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಹಳ ಖುಷಿ ಮತ್ತು ಸಂತೋಷ ಆಗುತ್ತೆ. ನಾನು ಚಾನಲ್ ಸ್ಟಾರ್ಟ್ ಮಾಡಿ ಸುಮಾರು 2 ತಿಂಗಳಾಯಿತು. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮುಂದೆನೂ ಇದೇ ರೀತಿ ಸಪೋರ್ಟ್ ಮಾಡಿ. ಪ್ಲ್ಯಾಂಟ್ ರಿಲೇಟೆಡ್ ವೀಡಿಯೋಗಳನ್ನು ಇನ್ನೂ ಹೆಚ್ಚೆಚ್ಚು ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಈ ಸಂತೋಷದಲ್ಲಿ ನನ್ನ ಟೆರೆಸ್ ಗಾರ್ಡನಲ್ಲಿ ಆರ್ಗ್ಯಾನಿಕ್ ಆಗಿ ಯಾವ್ಯಾವ ಗಿಡಗಳು ಬೆಳೆಸ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಇದು ನೋಡಿ, ಆಸ್ಟ್ರಡೈಸಿ ಗಿಡ. ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ. ನನ್ನ ಹತ್ರ ಬಿಳಿ ಮತ್ತು ನೀಲಿ ಕಲರ್ ಹೂ ಬಿಡುವಂತಹ ಗಿಡಗಳು ಇದೆ. ಈ ಗಿಡಕ್ಕೆ ಅಸಿಡಿಕ್ ಸಾಯಿಲ್ ಅವಶ್ಯಕ ಮತ್ತು ಸೂರ್ಯನ ಬಿಸಿಲು ತುಂಬ ಬೇಕು. ಹಾಗಾಗಿ ನಾನು ಇದನ್ನು ಗಿಡವನ್ನು ಬಿಸಿಲಿನಲ್ಲೇ ಇಟ್ಟಿದ್ದೀನಿ. ಮಣ್ಣು ಡ್ರೈ ಆದಾಗ ಮಾತ್ರ ಗಿಡಕ್ಕೆ ನೀರನ್ನು ಹಾಕಿ. ಇದರ ಪ್ರೊಪಗೇಷನ್ ಹೇಗೆ ಮಾಡೋದು ಅಂತ ಹೇಳಿದ್ರೆ, ರೀಪಾಟ್ ಮಾಡಬೇಕಾದ್ರೆ ರೂಟ್ ಡಿವಿಷನ್ ಮಾಡ್ತೀವಿ. ಹೀಗೆ ರೂಟ್ ಡಿವಿಷನ್ ಮೂಲಕ ಹೊಸ ಸಸಿಗಳನ್ನು ನಾವು ಪಡ್ಕೊಳ್ಬಹುದು. ಇದು ಮರ್ಲೆ ಗಿಡ. ಇದರ ಹೂ ಒಳ್ಳೆ ಪರಿಮಳವನ್ನು ಕೊಡುತ್ತೆ. ಇದನ್ನು ಪಾಟ್ನಲ್ಲೂ ಬೆಳೆಸಬಹುದು, ನೆಲದಲ್ಲೂ ಕೂಡ ಬೆಳೆಸಬಹುದು. ನಾನು ಪಾಟ್ನಲ್ಲಿ ಬೆಳೆಸ್ತಾ ಇದ್ದೀನಿ. ಆಗಾಗ್ಗೆ ಸ್ವಲ್ಪ ಸಗಣಿ ಗೊಬ್ಬರವನ್ನು ಹಾಕಿದ್ರೆ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ. ಈ ಗಿಡ ತುಂಬ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಬಿಸಿಲು ಬಹಳ ಅವಶ್ಯಕ. ಹಾಗಾಗಿ ಹೆಚ್ಚು ಬಿಸಿಲಿನಲ್ಲಿ ಇಡಬೇಕು ಈ ಗಿಡವನ್ನು. ಜೊತೆಗೆ 15 ದಿನಕ್ಕೊಮ್ಮೆ ಮಣ್ಣನ್ನು ಸಡ್ಲ ಮಾಡಿಬಿಟ್ಟು ಗೊಬ್ಬರ ಹಾಕ್ತಾ ಇದ್ದರೆ ಒಳ್ಳೆ ಹೂವು ಗಿಡದಲ್ಲಿ ನಮಗೆ ಸಿಗುತ್ತೆ. ಇದು ನೋಡಿ, ಟೊಮ್ಯಾಟೊ ಗಿಡ. ನೋಡಿ, ತುಂಬ ಕಾಯಿಗಳು ಬಂದಿದೆ. ಈ ಗಿಡವನ್ನು ಟೆರೆಸ್ನಲ್ಲಿ ನೇರ ಬಿಸಿಲಿನಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಇದಕ್ಕೆ 6ರಿಂದ 7 ಗಂಟೆಗಳ ಕಾಲ ಬಿಸಿಲು ಬೇಕು. ಬಿಸಿಲು ಕಡಿಮೆ ಆದರೆ ಹೂಗಳು ಕೂಡ ಕಡಿಮೆ ಆಗುತ್ತೆ. ಈ ಗಿಡಕ್ಕೆ ಹ್ಯುಮಿಡಿಟಿ ಇರಬೇಕು. ಅದಕ್ಕೆ ಯಾವಾಗಲೂ ಗಿಡಕ್ಕೆ ನೀರನ್ನು ಸ್ಪ್ರೇ ಮಾಡ್ತಾ ಇರಬೇಕು. ಪ್ರತಿದಿನ ನೀರನ್ನು ಹಾಕಬೇಕು. ಯಾಕಂದರೆ ಗ್ರೋ ಬ್ಯಾಗ್ನಲ್ಲಿ ಬೆಳೀತಾ ಇರೋದ್ರಿಂದ ಈ ಗಿಡಕ್ಕೆ ಹೆಚ್ಚು ಕ್ಯಾಲ್ಶಿಯಂ ಇರುವಂತಹ ಗೊಬ್ಬರವನ್ನು ಹಾಕಬೇಕು. ಅದಕ್ಕೋಸ್ಕರ ನಾನು ಎಕ್ಸೆಲ್ ಪೌಡರ್ನ ಮತ್ತು ಬಾಳೆಹಣ್ಣಿನ ಲಿಕ್ವಿಡ್ ಫರ್ಟಿಲೈಸರನ್ನು 15 ದಿನಕ್ಕೊಮ್ಮೆ ಹಾಕ್ತೀನಿ. ಈ ಗಿಡ ಸ್ವಲ್ಪ ಉದ್ದವಾಗಿ ಬೆಳೆಯೋದ್ರಿಂದ ಕೋಲು ಅಥವಾ ಹಗ್ಗದ ಮೂಲಕ ಸಪೋರ್ಟ್ ಕೊಟ್ಟರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಜೊತೆಗೆ ಗಿಡವನ್ನು ಮಲ್ಚಿಂಗ್ ಮಾಡಿದ್ರೆ ಒಳ್ಳೆಯದು. ಇದು ನೋಡಿ, ಚಪ್ರದ ಅವರೆಕಾಯಿ ಗಿಡ. ಈ ಚಪ್ರದ ಅವರೆಕಾಯಿ ನಿಮಗೆಲ್ಲ ಗೊತ್ತಿದೆ. ಇದು ಬಳ್ಳಿ ಹಬ್ಬುವಂತಹ ಒಂದು ಗಿಡ. ಆದ್ದರಿಂದ ಚಿಕ್ಕ ಗಿಡದಿಂದಲೇ ಬಳ್ಳಿಗೆ ಆಸರೆಯಾಗಿ ಚಪ್ರವನ್ನು ಹಾಕಬೇಕು. ಈ ಗಿಡಕ್ಕೆ 6ರಿಂದ 7 ಗಂಟೆಗಳ ಕಾಲ ಬಿಸಿಲು ಇರಬೇಕು. ಪಾಟ್ನಲ್ಲಿ ಹಾಕಿರೋದ್ರಿಂದ ಪ್ರತಿದಿನ ನೀರನ್ನು ಹಾಕಬೇಕು. ಇದಕ್ಕೆ ಸ್ವಲ್ಪ ಕೀಟಗಳ ಹಾವಳಿ ಹೆಚ್ಚು. ಆದ್ದರಿಂದ 15 ದಿನಕ್ಕೊಮ್ಮೆ 1 ಟೀ ಸ್ಪೂನ್ ಬೇವಿನ ಎಣ್ಣೆನ 1 ಲೀಟ್ರ್ ನೀರಲ್ಲಿ ಬೆರೆಸ್ಬಿಟ್ಟು ಅದನ್ನು ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಜೊತೆಗೆ ಇದಕ್ಕೆ ಹೆಚ್ಚು ಗೊಬ್ಬರವನ್ನು ಹಾಕಬೇಕು. ಪ್ರತಿ 15 ದಿನಕ್ಕೊಮ್ಮೆ ಯಾವುದಾದ್ರೂ ಆರ್ಗ್ಯಾನಿಕ್ ಗೊಬ್ಬರವನ್ನು ಹಾಕ್ತಾ ಇದ್ದರೆ ಗಿಡ ಚೆನ್ನಾಗಿ ಕಾಯನ್ನು ಕೊಡುತ್ತೆ. ಇದು ನೋಡಿ, ಹುಳಿ ಸೊಪ್ಪಿನ ಗಿಡ. ಇದು ಹೆಸರೇ ಹೇಳ್ತಾ ಇದೆ ಹುಳಿ ಸೊಪ್ಪು ಅಂಥೇಳಿ. ಅಂದರೆ ಇದರ ಟೇಸ್ಟು ಹುಳಿ ಇರುತ್ತೆ. ಇದನ್ನು ಟೊಮೆಟೊ ಅಥವಾ ಹುಣಸೆ ಹಣ್ಣಿನ ಬದಲಿಗೆ ಸಾಂಬಾರು ಮತ್ತು ಪಲ್ಯಕ್ಕೆ ಬಳಸ್ತಾರೆ. ಮತ್ತು ಅಡುಗೆಗೆ ಒಳ್ಳೆ ರುಚಿಯನ್ನು ಕೊಡುತ್ತೆ ಈ ಹುಳಿ ಸೊಪ್ಪು. ಇದನ್ನು ಬೀಜಗಳ ಮೂಲಕ ಹೊಸ ಸಸಿಗಳನ್ನು ಬೆಳೆಸಬಹುದು. ಅಂದರೆ ಇದರ ಕಾಂಡದಲ್ಲಿ ಬೀಜಗಳು ಬರ್ತವೆ, ಹೂಗಳು ಬರುತ್ತೆ, ನಂತರ ಬೀಜಗಳು ಬರ್ತದೆ. ಅದ್ರ ಮೂಲಕ ಹೊಸ ಸಸಿಗಳನ್ನು ನಾವು ಬೆಳೆಸ್ಕೊಳ್ಬಹುದು. ಇದು ಅರಿಶಿನ ಗಿಡ ನೋಡಿ. ಇದನ್ನು ನಾನು ಗ್ರೋ ಬ್ಯಾಗಲ್ಲಿ ಹಾಕಿದ್ದೀನಿ. ತುಂಬ ಹೆಲ್ದಿಯಾಗಿ ಬಂದಿದೆ. ನಾನು ನನ್ನ ಮನೆಗೆ ಎಷ್ಟು ಬೇಕು ವರ್ಷಕ್ಕಷ್ಟು ಸಾಕಾಗುವಷ್ಟು ಅರಿಶಿನವನ್ನು ನಾನು ಟೆರೆಸ್ನಲ್ಲೇ ನಾನು ಬೆಳೆಸ್ಕೊಳ್ತೀನಿ. ಇದು ನಿಂಬೆಹಣ್ಣಿನ ಗಿಡ ನೋಡಿ. ಇದರಲ್ಲಿ ಸುಮಾರು 30ಕ್ಕೂ ಹೆಚ್ಚು ನಿಂಬೆಕಾಯಿಗಳು ಬಂದಿದೆ. ಇದನ್ನು ಕೂಡ ನಾನು ಗ್ರೋ ಬ್ಯಾಗ್ನಲ್ಲಿ ಹಾಕಿದ್ದೀನಿ. ಇದನ್ನು ನಾನು ನಮ್ಮ ಲೋಕಲ್ ನರ್ಸರಿನಲ್ಲಿ ಕೊಂಡ್ಕೊಂಡು ಬಂದೆ. ಸುಮಾರು 2 ವರ್ಷದ ಗಿಡ ಇದು. ಇದನ್ನು ಗ್ರೋ ಬ್ಯಾಗಿಗೆ ಹಾಕಬೇಕಾದ್ರೇ ಸಾಕಷ್ಟು ಕಾಂಪೋಸ್ಟನ್ನು, ಅಂದರೆ ವರ್ಮಿ ಕಾಂಪೋಸ್ಟು ಮತ್ತು ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು, ಜೊತೆಗೆ ಸಗಣಿ ಗೊಬ್ಬರವನ್ನು, ಮಣ್ಣು ಮತ್ತು ಮರಳನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಹಾಗಾಗಿ ತುಂಬ ಹೆಲ್ದಿಯಾಗಿದೆ. ಹಾಗಾಗಿ ತುಂಬ ನಿಂಬೆ ಹಣ್ಣುಗಳು ಕೂಡ ಗಿಡದಲ್ಲಿ ಬಂದಿದೆ. ಇದು ನೋಡಿ, ಸಪೋಟ ಗಿಡ. ಇದನ್ನು ಕೂಡ ಗ್ರೋ ಬ್ಯಾಗಲ್ಲಿ ಹಾಕಿದ್ದೀನಿ. ಸ್ವಲ್ಪ ಹೀಚುಗಳು ಬಂದಿದೆ. ಇದನ್ನು ಕೂಡ ನಾನು ನರ್ಸರಿಯಿಂದ ತಂದಂತಹ ಗಿಡ ಇದು.
ಇದನ್ನು ಗ್ರೋ ಬ್ಯಾಗ್ಗೆ ಹಾಕಬೇಕಾದ್ರೇ ಸಾಕಷ್ಟು ಗೊಬ್ಬರ ಅಂದರೆ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ ಎಲ್ಲ ಹಾಕಿದ್ದೀನಿ. ನೀರನ್ನು ಆಲ್ಟರ್ನೇಟ್ ಡೇಸಲ್ಲಿ ಹಾಕ್ತಿದ್ದೀನಿ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಸಪೋಟ ಗಿಡ. ಇದು ಸೀಬೆಹಣ್ಣಿನ ಗಿಡ ನೋಡಿ. ಇದು ತೈವಾನ್ ಸೀಬೆ ಗಿಡ ಅಂಥೇಳಿ ನಾನು ಅಮೆಝಾನಿಂದ ಆನ್ಲೈನಲ್ಲಿ ತರಿಸ್ಕೊಂಡೆ. ಹೂ ನೋಡಿ ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಬಹಳ ಅಟ್ರಾಕ್ಟಿವ್ ಆಗಿದೆ. ಹಾಗೆ ತುಂಬ ಸಣ್ಣ ಸಣ್ಣ ಈಚುಗಳು ಕೂಡ ಗಿಡಕ್ಕೆ ತುಂಬ ಬಂದಿದೆ. ಇದಕ್ಕೂ ಕೂಡ ನಾನು 15 ದಿನಕ್ಕೊಮ್ಮೆ ಮಣ್ಣನ್ನು ಕೆದಕ್ಬಿಟ್ಟು ಆರ್ಗ್ಯಾನಿಕ್ ಗೊಬ್ಬರವನ್ನು ಹಾಕ್ತೀನಿ. ಹಾಗಾಗಿ ತುಂಬ ಸೀಬೆಕಾಯಿಗಳು, ಈಚುಗಳು ಗಿಡದಲ್ಲಿ ಬಂದಿದೆ ನೋಡಿ. ಇದು ಹಾಗಲಕಾಯಿ ಗಿಡ. ಇದು ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ, ಇದರಲ್ಲಿ ವಿಟಮಿನ್ ಸಿ ಮತ್ತು ಕ್ಯಾಲ್ಶಿಯಂ ಹೆಚ್ಚಿದೆ. ಹಾಗಾಗಿ ಇದನ್ನು ಬೆಳೆಸ್ತಾ ಇದ್ದೀನಿ. ಇದು ಬಳ್ಳಿ ಗಿಡ ಆಗಿರೋದ್ರಿಂದ ಇದು ಹಬ್ಬೋದಕ್ಕೆ ಹಗ್ಗ ಅಥವಾ ಕೋಲನ್ನು ಆಸರೆಯಾಗಿ ನಾವು ಇದಕ್ಕೆ ಕೊಡಬೇಕಾಗತ್ತೆ. ಇದು ನೋಡಿ ಮೆಣಸಿನ್ಕಾಯಿ ಗಿಡ. ಇದನ್ನು ಕೂಡ ನಾನು ಗ್ರೋ ಬ್ಯಾಗಲ್ಲಿ ಹಾಕಿದ್ದೀನಿ. ಹಾಕಬೇಕಾದ್ರೇ ಸಾಕಷ್ಟು ಗೊಬ್ಬರ, ಮಣ್ಣು ಮತ್ತು ಮರಳನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ. ಆಲ್ಟರ್ನೇಟ್ ಡೇಸಲ್ಲಿ ನೀರನ್ನು ಹಾಕಿದ್ದೀನಿ. ನೇರ ಬಿಸಿಲಲ್ಲಿ ಈ ಗಿಡವನ್ನು ಇಟ್ಟಿದ್ದೀನಿ. ಹಾಗಾಗಿ ಗಿಡ ಹೆಲ್ದಿಯಾಗಿದೆ ಮತ್ತು ಸಾಕಷ್ಟು ಮೆಣಸಿನಕಾಯಿಗಳು ಕೂಡ ಗಿಡದಲ್ಲಿ ನನಗೆ ಸಿಗ್ತಾ ಇದೆ. ಇದು ನೋಡಿ ವಾಟರ್ ಲಿಲ್ಲಿ ಅಂತ ಹೇಳ್ತೀವಲ್ಲ ಅದು. ನನ್ನ ಹತ್ರ 2 ಕಲರ್ ಇದೆ. ಲೈಟ್ ಆರೆಂಜ್ ಮತ್ತು ಬ್ಲೂ ಕಲರ್ ಇದೆ. 2 ವಾಟರ್ ಲಿಲ್ಲಿನ ಟೆರಸ್ಸಲ್ಲಿ ಬೆಳೆಸ್ತಿದ್ದೀನಿ. ಯಾಕಂದರೆ ಈ ಗಿಡಗಳನ್ನು ಟೆರಸ್ನಲ್ಲೇ ಬೆಳೆಸಬೇಕು. ಯಾಕಂದರೆ ಬಿಸಿಲು ಇಲ್ಲ ಅಂದರೆ ಈ ಗಿಡಗಳು ಹೆಚ್ಚು ಬರೋದಿಲ್ಲ. ಹಾಗಾಗಿ ಇವೆರಡನ್ನ ನಾನು ಟೆರಸ್ನಲ್ಲಿ ಬೆಳೆಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಒಳ್ಳೆ ಅಟ್ರಾಕ್ಟಿವ್ ಆಗಿದೆ 2 ಕಲರ್ ಕೂಡ. ಹೀಗೆ ನಾನು ನನ್ನ ಟೆರಸ್ನಲ್ಲಿ ಇಷ್ಟು ಗಿಡಗಳನ್ನು ಇವತ್ತು ಈ ವಿಡಿಯೋನಲ್ಲಿ ನಿಮಗೆ ತೋರಿಸಿದ್ದೀನಿ. ಇನ್ನು ಬಾಕಿ ಗಿಡಗಳನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.